ಈಗ ಅಂತಿಮವಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ನಿನ್ನೆ ದಿನ ಅದೆಂಥದ್ದು ಅವರ ಕಾಂಗ್ರೆಸ್ನ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಸಮಾವೇಶ ಮಾಡ್ಕೊಂಡಿದ್ದಾರೆ. ಅಲ್ಟಿಮೇಟ್ಲಿ ಇವತ್ತು ನಮ್ಮನ್ನು ಅವರು ದೂರ್ತಕ್ಕಂಥ ಒಂದು ಕೆಲಸ ಮಾಡಬೇಕಾಗಿದೆ, ಒಂದು ರಾಜಕೀಯ ಪಕ್ಷವಾಗಿ ಮಾಡಿದ್ದಾರೆ. ಆದರೆ ರಾಮನಗರ ಜಿಲ್ಲೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು 94ನೇ ಇಸ್ವಿಯಲ್ಲಿ ಏನು ಪಾದಾರ್ಪಣೆಯನ್ನು ಮಾಡಿದರು, ಸತತವಾಗಿ ಈಗಾಗಲೇ 3 ದಶಕಗಳು ಕಳೆದಿದೆ, 30 ವರ್ಷ ಆಗಿದೆ. ಈ 30 ವರ್ಷದಲ್ಲಿ ಕುಮಾರಣ್ಣ ಅವರು ಏನೇನು ಮಾಡಿದ್ದಾರೆ, ದೇವೇಗೌಡರು ಸಾಹೇಬರು ರಾಮನಗರ ಜಿಲ್ಲೆಯ ಸರ್ವೋತ್ತಮಕ ಅಭಿವೃದ್ಧಿಗೆ ಯಾವ ರೀತಿ ಕೈ ಜೋಡಿಸಿದ್ದಾರೆ, ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಅಂತಕ್ಕಂಥದ್ದು ಜಿಲ್ಲೆಯ ಜನತೆಗೆ ಪ್ರತಿಯೊಂದು ಕೂಡ ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಹಾಗಾಗಿ ಅವರ ರಾಜಕೀಯದ ಹೇಳಿಕೆಗಳು ಅವ್ರು ಕೊಡಬೇಕಾಗಿದೆ, ಕೊಟ್ಟಿದ್ದಾರೆ ಅಷ್ಟೇ. ಅದಕ್ಕೇನು ಹೆಚ್ಚಾಗಿ ಮಹತ್ವ ಕೊಡ್ತಕ್ಕಂಥ ಅಗತ್ಯತೆ ಇಲ್ಲ. ನನಗೆ ಗೊತ್ತಿಲ್ಲಪ್ಪ ಅದು ಯಾವ್ದು ಮಾತಾಡ್ತಾ ಇದ್ದಾರೆ ಅಂತ. ನಮ್ ನಾಟ್ ಅವೇರ್ ಆಫ್ ಇಟ್. ಯಾರು ಯಾವಾಗ 5,000 ರೂಪಾಯಿ 100 ರೂಪಾಯಿ ಕಟ್ಸ್ಕೊಂಡಿದ್ರಂತೆ, ಯಾವಾಗ ಕಟ್ಸ್ಕೊಂಡಿದ್ರಂತೆ? ನೋ ಐ ಆಮ್ ನಾಟ್ ಅವೇರ್ ಆಫ್ ದಿಸ್. ಈಗ ಜೂನ್ ತಿಂಗಳಿಂದ ನಾವು ಇಡೀ ರಾಜ್ಯಾದ್ಯಂತ ಪುಟ್ಟರಾಜಣ್ಣ ಅವರು ಹಿರಿಯಕರು ಇಲ್ಲೇ ಇದ್ದಾರೆ, ನಾವೆಲ್ಲರೂ ಕೂತು ಚರ್ಚೆಯನ್ನು ಮಾಡಿದ್ದೇವೆ. ಎಲ್ಲ ಹಿರಿಯಕರ ಸಮ್ಮುಖದಲ್ಲಿ ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಇದೆ. ಕುಮಾರಣ್ಣ ಅವರ ನಾಯಕತ್ವದಡಿ ಇವತ್ತು ಪಕ್ಷ ಕಟ್ತಕ್ಕಂಥದಕ್ಕೆ ಬಹುಶಃ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳನ್ನ ಅತಿ ಶೀಘ್ರದಲ್ಲೇ ನಾವೇನು ಎದುರು ನೋಡ್ಬೋದು. ಅದಕ್ಕೋಸ್ಕರ ಇವತ್ತು ಪಾರ್ಟಿ ಆರ್ಗನೈಸೇಷನ್ ಕುರಿತಾಗಿ ಈಗ ನಮ್ಮದಾದಂಥ ಒಂದು ತಂಡವನ್ನು ರಚನೆ ಮಾಡ್ಕೊಳ್ತಾ ಇದ್ದೇವೆ. ಡಿವಿಷನ್ ವೈಸು ಸಾಕಷ್ಟು ಜನ ಹಿರಿಯಕರು ಇವತ್ತು ಆ ತಂಡದಲ್ಲಿ ಇರ್ತಾರೆ. ಒಟ್ಟಾರೆಯಾಗಿ ಜೂನ್ ತಿಂಗಳಿಂದ ನಮ್ಮ ಪ್ರವಾಸವನ್ನು ಚಾಲನೆ ಕೊಡ್ತಾ ಇದ್ದೇವೆ.